ಸತಿಪತಿ ಬ್ರಾಹ್ಮಣ. ಸರಿ, ವರ್ಣಗಳಲ್ಲಿ ಬ್ರಾಹ್ಮಣರೇ ಸೇರ್ತದೆ. ಅಂತಹ ಬ್ರಾಹ್ಮಣವೇ ಅಪಮತನವನ್ನು ಮಾಡಿದರೆ ಮತ್ತೆ ಎಲ್ಲವೂ ಹೋದ ಹಾಗೆ. ಅವಳ ಹೆಸರು ಶುಚಿ ಎಂಬ. ಆದ್ರೆ ಶುಚಿ ಅಂದ್ರೆ ಯಾವಾಗಲೂ ಇದ್ದು ಅಶುಚಿ ಅಂತ, ಇದ್ದೂ ಅಶುಚಿ ಅಂತ ಅವಳನ್ನು ತಳ್ಳಬೇಕು. ಅದಕ್ಕಾಗಿ ನರಕಾಯ ಪ್ರವೇಶ ಮಾಡಬೇಕು. ಆದ್ದರಿಂದ ಅವಳನ್ನು ಸಾರಿ ಕೊಡ್ತಾರೆ. ಕತ್ತರಿಸುವುದಕ್ಕೆ ಮನ ಮಾಡಿದೆ ತಾಯೇ, ಮನ ಮಾಡಿದೆ. ಈ ಹೋರಾಟದಲ್ಲಿ ಬಿಡುವಂತಹ ಕಾರ್ಯ ಮನ ಮಾಡಿದೆ. ನಾನು ಪಾಪಿಷ್ಟನಮ್ಮ, ಪಾಪಿಷ್ಟ. ನಾನು ಗಳಿಸಿದ ಪಾಪವನ್ನು ಕಳೆಯುವುದಕ್ಕೆ ಈ ಭೂಮಿಯಲ್ಲಿ ಅದೆಷ್ಟು ಬಾರಿ ಅವತರಿಸಬೇಕು ಅಂತ ನನಗೆ ಅರ್ಥವಾಗುವುದಿಲ್ಲ. ಒಂದು ಕೇಳಿಕೆ ತಾಯೇ, ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಒಂದು ಬಾರಿ ಹೇಳು ತಾಯೇ, ಒಂದು ಬಾರಿ ಹೇಳು. ಕರ್ತವ್ಯ ನಿಷ್ಠೆಗೆ ನೃಪತಿಯ ಸೇವಿಸುತ್ತಲಿರು ಯುಕ್ತ ನೀತಿಯೋ ನೀನಗೆ ಮಯ ನೀರಗೆ ಮಯ ಮುತ್ತಿನ ನಾರಿಯರಿಗೆ ಕೆರದ ಬಾಣಿದು ಸೈರಿಸುವಳ ಅಲ್ಲಗಲೊಂದನು ನೀನೇ ಇಂದು ಮರುಗು ವೀರ ರಾಜಾಜ್ಞೆಯನ್ನು ಮಾಡಬೇಕಾದ ಕರ್ತವ್ಯ. ಒಂದು ವೇಳೆ ನೀನು ಈಗ ನನ್ನನ್ನು ಕರೆದುಕೊಂಡು ಬಾರದೆ ರಾಜಾಜ್ಞೆಯನ್ನು ಮೀರಿ ಅಂತಾದ್ರೆ ಆ ದೋಷಕ್ಕೆ ಬೇಕಾಗಿ ನೀನು ಮಾಡಿದ
ನನ್ನವರು ಈ ರೀತಿ ವರ್ತಿಸಿದ್ದಾರೆ ಎನ್ನುವುದು ನಾನು ಸಹಿಸುವಂತ ಸಮಯವಿದ್ದಲ್ಲ. ಚಕ್ರವರ್ತಿಯ ಹಡದಿ ನಾನು ಈ ರೀತಿಯ ಕಷ್ಟವನ್ನು ಬಂದರೆ ಅದನ್ನು ಅನುಭವಿಸುವಂತ ಶಕ್ತಿ ನನ್ನಲ್ಲಿ ಖಂಡಿತ ಇದೆ. ಇದೇ ಕಷ್ಟವನ್ನು ನೋವನ್ನು ಸಾಮಾನ್ಯ ಹೆಣ್ಣು ಮಕ್ಕಳು ಅನುಭವಿಸುವುದಕ್ಕೆ ಸಹಿಸಲಾರಮ್ಮ, ಸಹಿಸಲಾರಮ್ಮ. ನೊಡೆಯರಲ್ಲಿ ಸಾಮಾನ್ಯ ಮಕ್ಕಳಿಗೆ ಇಂಥ ಕಷ್ಟವನ್ನು ಮಾತ್ರ ಕೊಡಬಾರದು ಅಂತ ವಿಚಾರವನ್ನು ಹೋಗಿ ಕೇಳಲು ನಾನೂ ಕಷ್ಟವನ್ನು ಸಹಿಸಿಕೊಡ್ತೀನಿ. ಖಂಡಿತ ನಿಮಗೆ ಅಷ್ಟು ವಾತ್ಸಲ್ಯವ ತಾಯಿ ಇದೆ. ಒಂದು ತಾಯಿಯನ್ನ ಕರೆ ಹೋಗ್ಬೇಕಾದ ಸ್ಥಿತಿ. ಅಮ್ಮ, ವಾರದಿರಿ ಬಡಮರಳಗುರಿಯ ನೀರಜಾಕಿಯು ಮುಂದು ಕಾಣದೆ ಏನು ಮಾಡಲಿಲ್ಲ ಈ ಕಾಡಿನಲ್ಲಿ. ಗೌರಿನಾಥನೇ ಶಿವನೇ ಚಮೋ ಗೌರಿನಾಥನೇ ಶಿವನೇ ಶಂಭೋ ಎಂದು ಕರೆ ಕರೆದೋ ಶಿವನೇ ಶಂಭೋ ನನ್ನವರು ಖಂಡಿತ ಕೆಟ್ಟವರಲ್ಲ. ಸುರೆಯನ್ನು ಕುಡಿದ ಕಾರಣದಿಂದ ಈ ರೀತಿ ವರ್ತಿಸಿದ್ದಾರೆ. ಇಂದು ಮುಂದೆ ಯೋಚನೆ ಮಾಡದೆ ನನ್ನನ್ನು ಕಾಡಿಗಟ್ಟಿದ್ದಾರೆ. ಶಿವನೇ, ಈ ಕಾಡಲ್ಲಿ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಓ ಗೌರಿನಾಥನೇ, ಶಿವನೇ, ಹರನೇ, ನೀನೇ ರಕ್ಷ ಬೀಳುತ್ತಾಯಿತು. ಆ ಕಾಡ್ಗಿಚ್ಚಿನಲ್ಲಿ ನಾನು ಬೆಂದು ಸುಟ್ಟು ಹೋಗ್ತೇನೆ ಅಂತ ಭಾವಿಸಿಕೊಂಡಾಗ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಯಿತಲ್ಲ. ಮಾಯವಾಗಿ ಸರಿ. ತಂದೆ ಚೆನ್ನಾಗಿ ಮಂದ ಭಾಗ್ಯಗೆ ಇಂದು ತಂದೆಯ ಮುಗಿವನೇ ಮುಂದೆ ಜನ್ಮವಿಲ್ಲ ದಂಡನಿ ತವ ಪದ ಹೋಗಿ ಕರುಣ ಪಾಲಿಗೆ ತಂದೆ ಹಾಗೆ ಕಾಡ್ಗಿಚ್ಚೆನ್ನುವುದು ಇದಕ್ಕೆ ಪ್ರಾರಂಭವಾಯಿತು. ಇನ್ನೇನು ನಾನು ಸುಟ್ಟು ಹೋಗ್ತೇನಂತ ಭಾವಿಸಿಕೊಂಡಾಗ ಇದ್ದಕ್ಕಿದ್ದ ಹಾಗೆ ಆದರೆ ಇದೊಂದೇ ಜ್ಞಾನ ಮಾತ್ರ. ಆ ಶಿವನ ಅನುಗ್ರಹ ಎನ್ನುವುದು ಖಂಡಿತ ಅರ್ಥವಿಸಿಕೊಂಡಿದ್ದೇನೆ. ವರ್ತಿಸುವುದಲ್ಲ, ಹುಟ್ಟಿಸಿದಾಗ ಹುಲ್ಲನ್ನು ಮೇಯಿಸುವುದಿಲ್ಲ. ಈ ಕಾಡಲ್ಲೇ ಅಲೆದಾಡುತ್ತಾ ಇಲ್ಲೇ ಕಾಲವನ್ನು ಕಡಿತೇನೆ. ನೋಡೋಣ ಏನಾಗ್ತದೆ ಅಂತ. ಶಿವನೇ, ಹರನೇ, ಶಂಭೋ. ಮನೆಗೆ ಮಗನಿಗೆ ಮಾರಿದೆ ಇದನ್ನು ನಿನ್ನ ಎಂದೆ ನೀಡಿದ್ದೆ ಸತಿರತ್ನವನಿಗಿದೆ ಮಾಮನೆಯನ್ನು ನಾ ಮರೆತೆ ಮದಿಯನು ಮದಿರೆಗೆ
ಆಕೆಯನ್ನು ಕಾಡಿಗೆ ಬಿಟ್ಟು ಬರುವ ಹಾಗೆ ನಾನು ಅಪ್ಪಣೆಯನ್ನು ಎಂತಹ ಅನಾಹುತ ಆಗಿದೆ. ಸಾಧ್ವಿ ಶಿರೋಮಣಿಯಾದಂತಹ ಸೌದಾಮಿ ನನ್ನಲ್ಲೇ ಪರಿಪೂರ್ಣವಾದ ವಿಶ್ವಾಸವನ್ನಿರಿಸಿ ನನ್ನನ್ನು ನೆರಳಿನೋಪಾದಿಯಲ್ಲಿ ಅನುಸರಿಸುತ್ತಾ ಬಂದಳು. ಆಕೆ ಆಡಿದ ಹಿತವಚನಕ್ಕೆ ನಾ ಕತಿಗೊಂಡು ಅಡಿಗಟ್ಟುವಂತಹ ಕಠೋರ ಶಿಕ್ಷೆಯನ್ನೇ ವಿಧಿಸಿದನಲ್ಲ. ಏನಾದರೂ ಹೋದೆ. ನನ್ನ ರಸಿಯಾದ ಸೌದಾಮಿ ಬಿಟ್ಟು ಬಂದೆ. ನಿಮ್ಮಾಜ್ಞೆ ತಾನೆ. ಅವಳನ್ನು ಏಕಾಂಗಿನಿಯಾಗಿ ಕಾಡಿನಲ್ಲಿ ಬಿಡುವುದಂತಹ ನಿಮ್ಮ ನಿಲುವೆಯನ್ನು ಅವಳು ಒಪ್ಪಿಕೊಂಡೆ. ಸ್ವಾಮಿ ಕಾರ್ಯ ಒಂದೆಡೆ ಸ್ವಲ್ಪ ಒಂದು ಮಾತನ್ನು ತಮಗಾಗಿ ಕಳುಹಿಸಿದೆ. ಇಂತಹ ಕಷ್ಟವನ್ನು ದೃಢವಾಗಿ ಸಹಿಸಿಕೊಂಡೆ. ಆದರೆ ನನ್ನ ಹಿರಿಯ ಸಾಮಾನ್ಯ ಹೆಣ್ಣಿಗೆ ಇಂತಹ ಕಷ್ಟವನ್ನು ಕೊಡದಿರಲಿದ್ದರೆ ಅವಳ ಮನದಾಳದ ಮಾತು ನನ್ನ ನಗಲಿ ಕುಡಿಯುವುದಕ್ಕೆ ಸಾಮರ್ಥ್ಯ ಉಂಟು ಅನ್ನುವುದಕ್ಕೆ ಅವಳು ಆಡಿದ್ದರು. ಚಕ್ರವರ್ತಿಯ ಆಜ್ಞೆಯನ್ನು ಪರಿಪಾಲಿಸಬೇಕಾದಂತಹ ಹೊಣೆ ಪಟ್ಟದರತಿಯಾದಂತಹ ತನವು ಪ್ರಜೆಗಳಿಗಿಂತ ಅಧಿಕವಾಗಿದೆ ಎನ್ನುವುದನ್ನು ಭಾವಿಸಿ ಅವಳಾಡಿದ ಸಾಕು. ಒಂದು ಕ್ಷಣದ ಉದ್ವೇಗದಿಂದ, ಒಂದು ಕ್ಷಣದ ಮತಿಗಡುಕತನದಿಂದ ಇಂತಹ ಅನರ್ಥಕ್ಕೆ ನಾ ಕಾರಣನಾದೇನು. ನನ್ನನ್ನು ಹೊರತುಪಡಿಸಿದ ಆ ಸೌದಾಮಿನಿಗೆ ಯಾರು ಸೌರಭೇಯ ಮಹಾಮುನಿಗಳು ಕೈಗೆತ್ತಿ ಕೊಡುವಂತಹ ಕಾಲಕ್ಕೆ ಶುದ್ಧೋದಕದಿಂದಲ್ಲ ಧಾರೆ ಎರೆದು ಕಣ್ಣೀರಿಂದ ಧಾರೆ ಎರೆದು ಮಗಳನ್ನೆಲ್ಲ ಕೊಡುತ್ತಿರುವುದು. ನನ್ನ ಕರುಳನ್ನೇ ಹಾಕಿದ್ದು ನಿನ್ನ ಕೈ ಬಿಡುತ್ತಿದ್ದೇನೆ. ಉತ್ತಮ ಇವಳ ಭವಿಷ್ಯ ಯಾವ ಕಾಲಕ್ಕೂ ಹಾಳಾಗದಾಗೆ ನೋಡಿಕೊಂಡು ಒಡೆ ನಿನಗೆ ಅಂತ ಕಣ್ಣೀರಿಗಿಸಿ ಕೈ ಮುಗಿದು ಯಾಚಿಸಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಆಕೆಯನ್ನು ಅವಿವೇಕದ ಕ್ಷಣದಲ್ಲಿ ಅಡವಿಗಟ್ಟಿ ಅನಾಹುತ ಮಾಡಿಕೊಂಡ ಭಟರೆ ಪ್ರಭಾವಿತ ಮಾಡಿಕೊಂಡ ಕ್ಷತ್ರಿಯನಾತ್ಮನಿಗೆ ದುಃಖವನ್ನು ಕಣ್ಣೀರಿಸುವ ಮೂಲಕ ಪ್ರಕಟಿಸುವ ಹಾಗೆ ಇಲ್ಲ ಪ್ರಭು. ಇನ್ನು ಆಕೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ನಾನು ಸರಿದ ಈ ಅಪರಾಧಕ್ಕೆ ಏನು ಪ್ರಾಯಶ್ಚಿತ್ತ? ಒಬ್ಬ ಅಪರಾಧಿಗೆ ನಾವು ಶಾಸನವನ್ನು ವಿಧಿಸಿದರೂ ಮನಸ್ಸಿನಲ್ಲಿ ಒಂದು ಸಮಾಧಾನವನ್ನು ಹೊಂದುವುದಕ್ಕೆ ಬರುತ್ತದೆ. ಒಬ್ಬ ನಿರಪರಾಧಿನಿಗೆ ದಂಡನೆಯಾದಂತಹ ಕ್ಷಣದಲ್ಲಿ ದಂಡನೆಗೆ ಒಳಗಾದವ ಪ್ರತಿಭಟಿಸಿದರೂ ನಮಗೊಂದು ಸಮಾಧಾನ ಸಿಗುತ್ತದೆ. ಆದರೆ ಬಂದಂತಹ ಶಿಕ್ಷೆಯನ್ನು ಉಸಿರು ನುಂಗಿ ತಲೆ ತಗ್ಗಿಸಿ ಸಹಿಸಿಕೊಂಡಂತಹ ಸಾಧ್ವಿಗೆ ಒದಗಿದ ಶಿಕ್ಷೆಯನ್ನು ಹೇಗಪ್ಪ ಸಹಿಸಿಕೊಳ್ಳಿ? ರಾಜ ಸಿಂಹಾಸನವನ್ನೇರುವ ನೈತಿಕವಾದ ಬಲವನ್ನೇ ನಾ ಕಳಕೊಂಡವ ನನಗೆ ಬದುಕೇ ಬೇಡ, ಬದುಕೇ ಬೇಡ. ಕಳ್ಕೊಳ್ತೇನೆ.
ಸಜ್ಜನರಿಗೆ ಆಶ್ರಯವಿಲ್ಲದೆ ಇದ್ದಂತಹ ಅರಸನ ಮುಂದೆ ನಾಳೆ ಅವಹೇಳನವನ್ನು ಪೂಜೆಗಾಗಿ ಬದುಕುವುದು. ಅವರುಗಳಲ್ಲಿ ರಾಕ್ಷಸ ಶಕ್ತಿಯನ್ನು ಹೊಂದಿದ್ರು ರಾಕ್ಷಸರಂತೆ ಉಪಯೋಗಿಸದೆ ಈವರೆಗೂ ರಾಕ್ಷಸರನ್ನು ಮರ್ತಿಸುವುದಕ್ಕೆ ಬೇಕಾಗಿ ಉಪಯೋಗಿಸಿದವರು ನೀವು. ಈ ಕುರಸಿ ಅದೆಷ್ಟು ದುಷ್ಟರ ರುಂಡವನ್ನು ತಿಂದಾಡಿದ್ದರು. ನನಗಿಂತ ದೊಡ್ಡ ದುಷ್ಟ ಯಾವನು ಈಗ ಪ್ರಪಂಚಕ್ಕೆ? ನೀವು ಪ್ರಜೆಗಳ ಪಾಲಿಗೆ ಕಲ್ಪವೃಕ್ಷ ಕಲ್ಪವೃಕ್ಷವನ್ನೇ ತಡೆಯುವುದಕ್ಕೆ ಹೊರಟಿರ ಪ್ರಭು ನೀವು. ಇದು ಕಲ್ಪದ್ದು ನೀವು ಹೇಳಿದರೆ ಪ್ರಜೆಗಳು ಮತ ಹಾಕ್ತಾರೆ. ಅದನ್ನಾದರೂ ಯೋಚಿಸಬೇಡ್ರೆ. ದೇಶ ಆಳುವ ಅರಸನಾದ ನನಗಿಲ್ಲದೆ ಇದ್ದಂತಹ ವಿವೇಕ ಒಬ್ಬ ಸಾಮಾನ್ಯ ಆಡಾದಂತಹ ಸಾವಿಗಂಟಿ ಬದುಕುವ ಆಸೆಯಿಂದ ನಾನು ಆಡ್ತೇನೆ ಎಂದು ಭಾವಿಸಿದೆ. ನಾ ಪ್ರಾಣ ಹತ್ಯೆಗಾಗಿ ಹೊರಟದ್ದು ಎಷ್ಟು ದೊಡ್ಡ ಅಪರಾಧ ಅನ್ನುವುದನ್ನು ಬಲು ಸೂಕ್ಷ್ಮವಾಗಿ ಒಂದು ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಮತ್ತೊಂದು ತಪ್ಪನ್ನೆಲ್ಲ ಮಾಡಬೇಕಾದದ್ದು, ಮೊದಲಿನ ತಪ್ಪನ್ನು ಸರಿ ಮಾಡುವುದಕ್ಕೆ ಹೀಗಾಗಿ ನಿರ್ಮಿಸಬೇಕಾದದ್ದು ಕೈಯೂರಿ ಮೇಲೇಳದಕ್ಕೆ ಪ್ರಯತ್ನಿಸಬೇಕು. ನಾ ಹಸುಗಳಗೊಂಡರೆ ಸೌದಾಮಿನಿ ಒದಗಿದಂತಹ ಸಂಕಷ್ಟ ದೂರವಾಗ್ತದೆ. ಸಿಗುತ್ತಾರೆ ನಿರಪರಾಧಿನಿಯಾದಂತಹ ಆಕೆಯನ್ನು ಕಾಡಿಗಟ್ಟಿದಂತಹ ದ್ರೋಹಕ್ಕೆ ನಾ ಪ್ರಾಣ ಕಳಕೊಳ್ಳುವುದರ ಮೂಲಕವಾಗಿ ಯಾವ ಪ್ರಾಯಶ್ಚಿತ್ತವೂ ಆಗುತ್ತದೆ. ಬದಲಾಗಿ ಹಿರಿಯರಿಂದ ಬಂದಂತಹ ಅಧಿಕಾರದ ಬದ್ಧತೆಯನ್ನು ಉಳಿಸಿಕೊಂಡು ನಾನು ಬಾಳಿ ಬದುಕಿ ಸೌದಾಮಿನಿ ಎಲ್ಲೇ ಇರಲಿ ಹೇಗೆ ಇರಲಿ ಅವಳನ್ನು ಮತ್ತೆ ಕರೆತರುವುದರಿಂದಲೇ ನಾನೀಗ ಮಾಡಿದಂತಹ ಅಪರಾಧಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಅಂದರೆ ಸಕಾಲದಲ್ಲಿ ವಿವೇಕದಂತೆಗಳನ್ನು ಮಾಡಿ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ ತೀರ್ತದೆ. ನಿಮ್ಮ ಸಾಂಗತ್ಯದಲ್ಲೇ ಇಂತಹ ಗುಣಗಳನ್ನು ಕಲಿತುದು ನಾವು. ಕಾಲ ಎಲ್ಲಕ್ಕೂ ಉತ್ತರವನ್ನು ಯಾವ ಕಾಡಲ್ಲಿ ಸೌದಾಮಿನಿ ಇರಲಿ ಅರಸುವ ಯತ್ನದಲ್ಲಿ ವಿಶ್ವೇಶ್ವರ